ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೆಜಿಟೇಬಲ್ ಪಲ್ಯ ಮಾಡೋಣ. ಸ್ವೀಟ್ ಕಾರ್ನು, ವೆಜಿಟೇಬಲು ಎಲ್ಲ ಹಾಕಿ ಪಲ್ಯ ಮಾಡೋಣ. ಡಿಫ್ರೆಂಟ್ ಆದ ಪಲ್ಯ. ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ವೆಜಿಟೇಬಲ್ ಪಲ್ಯ ಮಾಡೋದಕ್ಕೆ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕ್ಯಾಪ್ಸಿಕಮ್ಮು, ಸೀಜೋಳ, ಕ್ಯಾರೆಟು, ಈರುಳ್ಳಿ, ಬೀನ್ಸು, ನಿಮ್ಮ ಇಷ್ಟವಾದ ತರಕಾರಿ ಯಾವುದಾದ್ರೂ ಪರವಾಗಿಲ್ಲ. ನಾನಿಲ್ಲಿ ಕ್ಯಾರೆಟು, ಸ್ವೀಟ್ ಕಾರ್ನು ಎಲ್ಲ ತೊಗೊಂಡಿದ್ದೀನಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ 2 ಸ್ಪೂನಷ್ಟು ಇರಲಿ. ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಚಟಪಟ ಅಂತ ಸಿಡಿಸ್ಕೊಳ್ಳಿ. ಈ ರೀತಿ ನೋಡಿ. ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣದಾಗಿ. ಅದನ್ನು ಸಹ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ನ ಸೇರಿಸ್ಕೊಳ್ಳಿ. ಈಗ ಸ್ವೀಟ್ ಕಾರ್ನು, 1 ಸ್ವೀಟ್ ಕಾರ್ನ ಈ ರೀತಿ ಬಿಡಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೀನ್ಸು, ಸ್ವಲ್ಪ ಕ್ಯಾಪ್ಸಿಕಮು, ನಿಮ್ಗೆ ಯಾವ್ಯಾವ ಇಷ್ಟ ಇದೆಯೋ ತರಕಾರಿ ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಈ ರೀತಿ ನೋಡಿ. ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಥರದ್ದು ಕಲರ್ ಇದೆ ಇಲ್ಲಿ. ರೆಡ್ಡು, ಯೆಲ್ಲೋ, ಆರೆಂಜು, ಗ್ರೀನು, ಪರ್ಪಲ್ ಕಲರು, ತೆಂಗಿನಕಾಯಿ ತುರಿ, ವೈಟ್ ಕಲರು. ನೋಡಿ, ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಸೇರಿಸ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆ ಅರಿಶಿನ ಪುಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಕಡಾಯಿಯಲ್ಲೇ ಮಾಡ್ಕೊಳ್ಳಿ, ಟೇಸ್ಟಿಯಾಗಿ ಬರ್ತದೆ. ನೋಡಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ಳಿ. ಪಲ್ಯ ಅಂದ್ಬಿಟ್ಟು ಪೆಪ್ಪರ್ ಪೌಡ್ರ ಬೇರೆ ಸೇರಿಸ್ಕೊಬೇಕಾ ಅಂತ ಅಂದ್ಕೊಬೇಡಿ. ಪೆಪ್ಪರ್ ಪೌಡ್ರನ್ನು ಸಹ ಸೇರಿಸ್ಕೊಳ್ಳಿ. ಒಂದು ಸಲ ಈ ರೀತಿ ಮಾಡ್ಕೊತೀನಿ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಇದು ನಿಜವಾಗ್ಲೂ. ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ, ಪೆಪ್ಪರ್ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ನೋಡಿ, 1 ಲೋಟದಷ್ಟು ಹಾಲನ್ನು ಸಹ ಸೇರಿಸ್ಕೊಳ್ಳಿ. ಹಾಲನ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ, ಕ್ರೀಮಿಯಾಗಿರ್ತದೆ ತಿನ್ನೋದಕ್ಕೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿರ್ತದೆ. ನೋಡಿ, ಇವಾಗ ಎಲ್ಲವನ್ನು ಹಾಕಿ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇಲ್ಲ ಕುಕ್ಕರಲ್ಲಿ ಹಾಕ್ಬೇಕಂದ್ರೂ 1 ವಿಸಿಲು ಹಾಕ್ಬಿಟ್ರೆ ಆಗೋಗುತ್ತೆ. ನೋಡಿ, ಸ್ವಲ್ಪ ತಿರುಗಿಸ್ಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ.
ಸ್ವಲ್ಪ ಗರಂ ಮಸಾಲ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಈ ರೀತಿಯಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ತರಕಾರಿ ಬೇಯೋವರೆಗೂ, ಆ ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು. ನಾನಿಲ್ಲಿ ಹಾಲು ಹಾಕಿದ್ದೀನಲ್ಲ ಅದರಲ್ಲಿ ಬೇಯಿಸ್ಕೊತಾ ಇರೋದು. ಹಾಲಿಲ್ಲ ಅಂದರೆ ನಿಮಗೆ ನೀರಾದರೂ ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ. ಒಟ್ಟಲ್ಲಿ ಹಾಲು ಹಾಕಿದ್ರೆ ಟೇಸ್ಟಿಯಾಗಿ ಬರ್ತದೆ ಅಷ್ಟೇ. ಡಿಫ್ರೆಂಟಾಗಿರ್ತದೆ, ರೆಸ್ಟೋರೆಂಟ್ ಸ್ಟೈಲಿಯಲ್ಲಿ ತಿಂದಂಗೆ ಇರ್ತದೆ. ಇದು ಪೂರಿಗೆಲ್ಲ ಸಖತ್ತಾಗಿರ್ತದೆ ನೋಡಿ. ಇವಾಗ ಕಾಯಿ ತುರಿ, ಕೊತ್ತಂಬರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕಾಲ ಬೇಯಕ್ಕೆ ಬಿಟ್ಬಿಡಿ. ಇದು ಬಿಸಿ ಬಿಸಿ ಪೂರಿಗೆ, ಚಪಾತಿಗೆ ಎಲ್ಲ ಸೂಪರಾಗಿರ್ತದೆ. ಇಲ್ಲಿ ಸಪ್ಪೆ ಅಂತೂ ಅನಿಸೋದಿಲ್ಲ. ಇಲ್ಲಿ ನಾವು ಗರಂ ಮಸಾಲ, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡ್ರು, ಕಾಯಿ ತುರಿ ಎಲ್ಲ ಸೇರಿಸಿದ್ದೀವಲ್ಲ, ಟೇಸ್ಟಿಯಾಗಿ ಬರ್ತದೆ. ನೋಡಿ ಎಷ್ಟು ಕಲರ್ಫುಲ್ಲಿ ಆಗಿದೆ ನೋಡಿ. ಈ ರೀತಿ ಮಾಡಿಕೊಡಿ, ಮಕ್ಕಳಿಗೆ ಅಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ರೀತಿ ಕಲರ್ಫುಲ್ಲಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಸಹ ಡಿಫ್ರೆಂಟಾಗಿರ್ತದೆ. ಲಂಚ್ ಬಾಕ್ಸ್ಗೆಲ್ಲ ಸೂಪರಾಗಿರ್ತದೆ. ನೋಡಿ ಈಗ ನೀರೆಲ್ಲ ಡ್ರೈ ಆಗೋವರೆಗೂ ತಿರುಗಿಸ್ಕೊಡ್ತಾ ಇರಬೇಕು. ಸ್ವಲ್ಪ ಸಣ್ಣ ಉರಿ ಮಾಡಿಬಿಡಿ, ಆವಾಗ ಚೆನ್ನಾಗಿ ಸಾಫ್ಟಾಗುತ್ತೆ. ತಳ ಎಲ್ಲ ಇಡಿಸ್ಬಿಡಿ. ನೋಡಿ ಈ ರೀತಿಯಾಗಿ ಬೇಯ್ತಾ ಉಂಟು. ಒಂದು ಸ್ವಲ್ಪ ತಿರುಗಿಸ್ಕೊಡೋಣ ಈ ರೀತಿ. ನೋಡಿ ಇವಾಗ ಆಗ್ತಾ ಇದೆ ಇದು. ಈ ರೀತಿ ಆಗ್ತಾ ಇದೆ. ಇದು ಪಲ್ಯ ಥರನೂ ತಿನ್ಬೋದು, ನೆಂಚ್ಕೊಂಡು ತಿನ್ನೋಕ್ಕೂ ಸಹ ಚೆನ್ನಾಗಿರ್ತದೆ. ಪೂರಿಗೆ, ಚಪಾತಿಗೆ ಎಲ್ಲ ಸೂಪರಾಗಿರ್ತದೆ. ಒಂದು ಸಲ ಮಾಡ್ಕೊಂಡು ತಿನ್ನಿ ಈ ರೀತಿ, ಡಿಫ್ರೆಂಟಾಗಿರ್ತದೆ. ಸ್ವಲ್ಪ ಒಂದೇ ಥರದ್ದು ಪಲ್ಯ ತಿಂದು ತಿಂದು ಬೇಜಾರಾಗಿರ್ತದೆ. ಈ ರೀತಿಯಾಗಿ ಡಿಫ್ರೆಂಟ್ ಆದ ಪಲ್ಯನ ಮಾಡ್ಕೊಂಡು ತಿನ್ನಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ ಬಿಸಿ ಬಿಸಿಯಾದ ರುಚಿಕರವಾದ ಮಿಕ್ಸ್ ವೆಜಿಟೇಬಲ್ ಪಲ್ಯ ರೆಡಿಯಾಗಿದೆ. ಇದು ಪೂರಿಗೆ, ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನು. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡ್ಕೊಳ್ಳಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ದೀರ ನೋಡಿ. ನೋಡಿ ಎಷ್ಟು ಕಲರ್ಫುಲ್ಲಿ ಆಗಿದೆ ಅಂತ. ನೋಡಿ ಬಿಸಿ ಬಿಸಿಯಾದ ಸ್ವೀಟ್ ಕಾರ್ನ್
ಪಲ್ಯ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.